ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕೃತವಾಗಿ ತನಿಖೆಯನ್ನ ಆರಂಭಿಸಿದೆ. ಇವತ್ತು ಮತ್ತೆ ಆ ಅನಾಮಿಕ ವ್ಯಕ್ತಿಗೆ ಬುಲಾವ್ ಕೊಟ್ಟಿದೆ ಎಸ್ಐಟಿ ತಂಡ. ಮತ್ತೊಮ್ಮೆ ಅನಾಮಿಕ ವ್ಯಕ್ತಿಗೆ ಬುಲಾವನ್ನ ಕೊಟ್ಟಿದೆ ಎಸ್ಐಟಿ ತಂಡ. ಸುದೀರ್ಘವಾಗಿ ನಿನ್ನೆ 8 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ್ದಾನೆ ಆ ವ್ಯಕ್ತಿ. ಇವತ್ತು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಬುಲಾವನ್ನ ಕೊಟ್ಟಿದೆ. ಮಂಗಳೂರಿನ ಐಬಿ ಕಚೇರಿಯಲ್ಲಿ ಎಸ್ಐಟಿ ವಿಚಾರಣೆ ನಡೆಸುತ್ತೆ. ಅನುಚೇತ್ ಮತ್ತು ಎಸ್ಪಿ ಜಿತೇಂದ್ರ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅನಾಮಿಕ ವ್ಯಕ್ತಿಯ ವಿಚಾರಣೆ ನಡೆಸಿತ್ತು ಎಸ್ಐಟಿ ತಂಡ. ಬರೋಬ್ಬರಿ 8 ಗಂಟೆಗಳ ಕಾಲ ವಿಚಾರಣೆ ಒಳಪಡಿಸಿತ್ತು. ಈ 8 ಗಂಟೆಗಳ ಕಾಲ ವಿಚಾರಣೆಯ ಸಂದರ್ಭದಲ್ಲಿ ಆ ಅನಾಮಿಕ ವ್ಯಕ್ತಿ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾನೆ. ಮುಖ್ಯವಾಗಿ ಎಲ್ಲರೂ ಕೇಳ್ತಾ ಇದ್ದಂಥ ಪ್ರಶ್ನೆ ಏನು, 2014ರಿಂದ ಇಲ್ಲಿಯವರೆಗೂ ಯಾಕೆ ಸೈಲೆಂಟ್ ಆಗಿದ್ದೆ, ಯಾಕೆ ಈ 9 ಅಥವಾ 11 ವರ್ಷದಲ್ಲಿ ಯಾಕೆ ಬಹಿರಂಗವಾಗಿ ಬಂದು ಹೇಳಿಕೆ ಕೊಡಲಿಲ್ಲ ಅನ್ನುವ ಪ್ರಶ್ನೆ. ಅದಕ್ಕೆ ಆ ವ್ಯಕ್ತಿ ಆನ್ಸರ್ ಕೂಡ ಮಾಡಿದ್ದಾರೆ. ಜೀವ ಬೆದರಿಕೆ ಇತ್ತು, ಜೀವ ಭಯ ಇತ್ತು, ಹೀಗಾಗಿ ನಾನು ಹೊರಗಡೆ ಬಂದಿರಲಿಲ್ಲ, ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಸೊ ಅಲ್ಲಿಗೆ ಮುಕ್ತಾಯವಾಗಿತ್ತು ನಿನ್ನೆಯ ವಿಚಾರಣೆ. ಇವತ್ತು ಮತ್ತೊಮ್ಮೆ ಬುಲಾವನ್ನ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು, ಬನ್ನಿ ವಿಚಾರಣೆಗೆ ಅಂತ ಹೇಳಿ. ಸೊ ಇವತ್ತು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ಇದೆ. ನಿನ್ನೆ ಒಂದು ರೀತಿಯಾಗಿ ಪ್ರಶ್ನೆಗಳ ಪ್ರವಾಹವನ್ನೇ ಎದುರಿಸಿದ್ದಾನೆ ಆ ವ್ಯಕ್ತಿ. ಪ್ರಶ್ನೆಗಳ ಸುರಿಮಳೆಯನ್ನ ಗೈದ್ರು ಅಧಿಕಾರಿಗಳು. ಮುಖ್ಯವಾಗಿ ಶವಗಳನ್ನ ಹೂತಿಟ್ಟಂತಹ ಸ್ಥಳದ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು. ನಿನಗೆ ಯಾರ ಸೂಚನೆ ಮೇಲೆಗೆ ಶವಗಳನ್ನ ಹೂತಿಟ್ಟಿದ್ದೀಯಾ ಅಂತ ಪ್ರಶ್ನೆಯನ್ನ ಕೇಳಿದ್ರು. ಇದರ ಜೊತೆಗೆ ಎಲ್ಲಿ ಮಣ್ಣು ಮಾಡಿದ್ಯಾ, ಎಕ್ಸಾಕ್ಟ್ ಆಗಿ ಪ್ಲೇಸ್ ಗೊತ್ತಿದ್ಯಾ, ಶವಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಆ ಮೃತದೇಹಗಳು ಯಾವ ಸ್ಥಿತಿಯಲ್ಲಿದ್ವು, ಯಾವ ವರ್ಷದಲ್ಲಿ ಎಷ್ಟು ಶವಗಳನ್ನು ಹೂತು ಹಾಕಿದ್ಯಾ, ಹೂತು ಹಾಕಿದ್ರ ಬಗ್ಗೆ ಏನಾದರೂ ವಿಡಿಯೋವನ್ನು ಮಾಡ್ಕೊಂಡಿದ್ಯಾ, ವಿಡಿಯೋ ಮಾಡ್ಕೊಂಡಿದ್ರೆ ಎಲ್ಲಿದೆ, ಅಥವಾ ನಮಗೆ ಬಿಟ್ಟು ವಕೀಲರಿಗೆ ಬಿಟ್ಟು ಬೇರೆಯವ್ರಿಗೆ ಏನಾದರೂ ಮಾಹಿತಿ ಕೊಟ್ಟಿದ್ದ, ಅಸಹಜ ಸಾವುಗಳ ಈ ಸಾಕಷ್ಟು ಪ್ರಶ್ನೆಗಳನ್ನು, ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ಎಸ್ಐಟಿ ಅಧಿಕಾರಿಗಳು. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಬುಲಾವ್ ಕೊಟ್ಟಿದ್ದಾರೆ. ಇದರ ನಡುವೆ ಇವತ್ತೇ ಸ್ಥಳ ಮಹಾಜರಾಗುತ್ತಾ ಗೊತ್ತಿಲ್ಲ, ಬಟ್ ಸ್ಥಳ ಮಹಾಜರು ನಡೆಸುವ ಸಾಧ್ಯತೆ ಕೂಡ ಇದೆ. ಇವತ್ತು ಸ್ಥಳ ಮಹಾಜರಿಗೆ ಮುಂದಾಗುವ ಸಾಧ್ಯತೆ ಇದೆ ಎಸ್ಐಟಿ ತಂಡ. ಈಗಾಗಲೇ ದೂರುದಾರನಿಂದ ಸಾಕಷ್ಟು ಮಾಹಿತಿಯನ್ನ ಸಂಗ್ರಹಿಸಿದೆ. ಧರ್ಮಸ್ಥಳ, ಬೆಳ್ತಂಗಡಿ ಈ ಭಾಗದಲ್ಲಿ ಎಸ್ಐಟಿ ತಂಡ ಪರಿಶೀಲನೆ ನಡೆಸುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಒಂದು, ನಿನ್ನೆ 8 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದು, ಮತ್ತೆ ಈಗ ಬುಲಾವ್ ಕೊಟ್ಟಿದ್ದು, ಇದರ ಜೊತೆಗೆ ಸ್ಥಳ ಮಹಾಜರು. ಇದು ತನಿಖೆಯ ಪ್ರಕ್ರಿಯೆ ಮತ್ತು ಹಂತ ಹಂತವಾಗಿ ನಡೀತಾ ಇದೆ ತನಿಖೆ. ಅನುಚೇತ್ ಅವರ ನೇತೃತ್ವದಲ್ಲಿ ವಿಚಾರಣೆ ಎದುರಿಸಿದ್ದಾರೆ. ಅನುಚೇತ್ ಅವರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅನುಚೇತ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋದಾದರೆ, ಗೌರಿ ಲಂಕೇಶ್ ಪ್ರಕರಣವನ್ನು, ಆ ಪ್ರಕರಣದ ಆರೋಪಿಗಳನ್ನು ಹಿಡಿದಿದ್ಯಾರು, ಗೌರಿ ಲಂಕೇಶ್ ಪ್ರಕರಣವನ್ನು ಭೇದಿಸಿದ್ಯಾರು ಅಂತ ಹೇಳಿದ್ರೆ ಅನುಚೇತ್. ಸೊ ಅನುಚೇತ್ ಅವರ ಕಾರ್ಯವೈಖರಿ ಬಗ್ಗೆ ಆಲ್ರೆಡಿ ಮೆಚ್ಚುಗೆ ಇದೆ. ಅವರ ನೇತೃತ್ವದಲ್ಲಿ ಎಸ್ಐಟಿ ತಂಡ ರಚನೆಯಾಗಿದೆ. ಅವರ ನೇತೃತ್ವದಲ್ಲಿ ನಡೀತಾ ಇರುವ ಈ ತನಿಖೆಯಲ್ಲಿ ಸಾಕಷ್ಟು ಕುತೂಹಲ ಇದೆ. ಈ ಪ್ರಕರಣವನ್ನು ಯಾವ ರೀತಿಯಾಗಿ ಅವರು ಭೇದಿಸ್ತಾರೆ, ಯಾವ ರೀತಿಯಾಗಿ ತನಿಖೆ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಈಗ ಅದ್ರ ಕುತೂಹಲದ ಭಾಗವಾಗಿ ನೋಡ್ತಾ ಹೋದರೆ, ನಿನ್ನೆ ಅಷ್ಟೇ ಎಸ್ಐಟಿ ತಂಡ ಧರ್ಮಸ್ಥಳಕ್ಕೆ ಹೋಗಿದೆ. ಮಂಗಳೂರಲ್ಲಿ ಇದ್ದಂತಹ ಎಸ್ಐಟಿ ಕಚೇರಿಯಲ್ಲಿ ಆ ವ್ಯಕ್ತಿಯ ವಿಚಾರಣೆ ಕೂಡ ನಡೆಸಿದೆ. ಸಾಕಷ್ಟು ಪ್ರಶ್ನೆಗಳನ್ನು ಈಗಾಗಲೇ ಕೇಳಿರುವಂಥದ್ದು. ಇದರ ಜೊತೆಗೆ ಬುರುಡೆ, ಅಂದರೆ ಆ ವ್ಯಕ್ತಿ ದೂರು ಕೊಡುವಂತಹ ಸಂದರ್ಭದಲ್ಲಿ ಒಂದು ತಲೆ ಬುರುಡೆಯನ್ನು ಕೂಡ ತಂದಿದ್ದ. ಈಗ ಆ ತಲೆ ಬುರುಡೆ ಬಗ್ಗೆ ಕೂಡ ಪ್ರಶ್ನೆ ಇದೆ. ಯಾಕೆ ಅಂತ ಹೇಳಿದ್ರೆ, ಹೌದು ನಿಜ, ಆ ವ್ಯಕ್ತಿಯ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನೆ, ನೂರಾರು ಶವಗಳನ್ನು ಊತು ಹಾಕಿದ್ದೀನಿ, ಒಂದಿಷ್ಟು ಶವಗಳನ್ನು ಸುಟ್ಟು ಹಾಕಿದ್ದೀನಿ ಅಂತ ಹೇಳಿ. ಅವುಗಳನ್ನು ಸ್ಥಳ ಮಹಾಜರು ನಡೆಸೋದು ಸೆಕೆಂಡ್ರಿ. ಬಟ್ ಈಗಾಗಲೇ ಇರುವಂಥ ತಲೆ ಬುರುಡೆ ಇದೆಯಲ್ವಾ, ಅದರ ರಿಪೋರ್ಟ್ ಬರಬೇಕಾಗಿದೆ. ಅದನ್ನು FSLಗೆ ಕಳಿಸ್ಬೇಕಿದೆ. ಜೊತೆಗೆ ಇದನ್ನು ಎಲ್ಲಿಂದ ತಂದಿದ್ದು, ಈ ಬುರುಡೆಯನ್ನು ಎಲ್ಲಿಂದ ತಂದಿದ್ದು, ಈ ಬುರುಡೆಯಲ್ಲಿರುವಂಥ ಮಣ್ಣಿಗೂ ಜೊತೆಗೆ ಆ ವ್ಯಕ್ತಿ ತಂದಿರುವಂಥ ಮಣ್ಣಿಗೂ ಇಲ್ಲಿ ಸಿಂಕ್ ಆಗಬೇಕಾಗುತ್ತೆ, ಮ್ಯಾಚ್ ಆಗಬೇಕಾಗುತ್ತೆ.
ಅದ್ರ ಬಗ್ಗೆ ಕೂಡ ತನಿಖೆ ನಡೆಸಬೇಕಾಗಿರುವಂಥದ್ದು. ಇದಲ್ಲದೆ ಆ ಬುರುಡೆ ಎಲ್ಲಿಂದ ತಂದ್ರಲ್ವಾ ಆ ಸ್ಥಳ ಮಹಜರು ಕೂಡ ನಡೆಸುವ ಸಾಧ್ಯತೆ ಇದೆ. ಬಹುಶಃ ಇವತ್ತು ನಡೆಸ್ಬೋದು ಅಥವಾ ನಾಳೆ ನಡೆಸ್ಬೋದು. ಬಟ್ ವಿಚಾರಣೆಯ ಭಾಗವಾಗಿ ಎಲ್ಲವೂ ಕೂಡ ನಡೀತಾ ಇದೆ.